ಇವತ್ತು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ 16ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ. ಇವತ್ತು ಅದ್ಧೂರಿಯಾಗಿ ನಾವು ಮಾಡ್ತಾಯಿದ್ದೀವಿ ಕಾರ್ಯಕ್ರಮನ. ಇವತ್ತು ನಮಗೆ ತುಂಬ ಖುಷಿ ನೋಡಿ, ಶ್ರೀ ಸ್ನೇಹ ಸಾಯಿ ಫೌಂಡೇಶನ್ ಅನಾಥ ಮಕ್ಕಳು ಬಂದಿದ್ದಾರೆ ನಮ್ಮ ವಿಷ್ಣು ಅಪ್ಪಾಜಿ ಪುಣ್ಯಸ್ಮರಣೆಗೆ. ನಾನು ಅವರೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಮಾತಾಡಿ ಹೇಳ್ರ, ಒಂದು ನಿಮ್ಮದು ಇದು ಶ್ಲೋಕ ಹೇಳ್ರಿ, ಯಾವ ರೀತಿ ನಿಮಗೆ ಹೇಳ್ಕೊಟ್ಟಿರೋದು ಹೇಳ್ರ. ಮಾತಾಡ್ತೀರೇನ್ರ, ಯಾರಾದ್ರೂ ಮಾತಾಡ್ತೀರೇನ್ರ? ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ 16ನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಾವು ವಿಷ್ಣು ಕಟ್ಟೆ ಗೆಳೆಯರ ಬಳಗ ಇವತ್ತಿನ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ. ನಮ್ಮ ವಿಷ್ಣು ಸೇನಾ ಸಂಘಟನೆ ಟ್ರಸ್ಟ್ ಸಹಕಾರದೊಂದಿಗೆ ಇವತ್ತು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ಅನ್ನದಾನ ಇರ್ಬೋದು, ಉಚಿತ ಆರೋಗ್ಯ ಶಿಬಿರ ಇರ್ಬೋದು, ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಇವತ್ತು ಸರ್ಕಾರ ಕರ್ನಾಟಕ ರತ್ನ ಘೋಷಣೆ ಮಾಡಿ ಘೋಷಣೆ ಅಷ್ಟೇ ಘೋಷಣೆಯಾಗಿ ಉಳ್ಕೋತು. ಇನ್ನೂ ನವಂಬರ್ ತಿಂಗಳಲ್ಲೂ ಮಾಡಲಿಲ್ಲ, ಚಿತ್ರೋತ್ಸವ ಅದರಲ್ಲೂ ಅನೌನ್ಸ್ ಮಾಡಲಿಲ್ಲ. ಈ ಸರ್ಕಾರ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕಳೆದ 15 ವರ್ಷಗಳಿಂದ ತಾರತಮ್ಯ ಮಾಡ್ಕೊಂಬಂದಿದೆ. ಇವತ್ತು ಅದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಇರ್ಬೋದು, ಬೀದಿಗಿಳಿದು ಹೋರಾಟ ಇರ್ಬೋದು, ಮನೆಯವ್ರ ಜೊತೆ ಸೇರಿಕೊಂಡು ನಮ್ಮ ಮನೆಯವ್ರ ಜೊತೆ ಕುಟುಂಬ ಜೊತೆ ಮಾತಾಡಿದ್ದೀನಿ. ಅವರು ಈ ವರ್ಷ ಮುಗಿಯಲ್ಲಿ ಜನವರಿ ತಿಂಗಳಿನಲ್ಲಿ ಅದ್ರ ಬಗ್ಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಏನು ನಾವು ತೀರ್ಮಾನ ಆಗುತ್ತೆ ನೋಡ್ಕೊಂಡು ಮುಂದಿನ ಹೋರಾಟದ ಬಗ್ಗೆ ನಾವು ತೀರ್ಮಾನ ತಗೋತೀವಿ. ಬೀದಿಗಿಳಿದು ಹೋರಾಟ ಇರ್ಬೋದು, ಕಾನೂನು ಹೋರಾಟ ನಾವು ಮಾಮೂಲಿ ಮಾಡ್ತಾಯಿದ್ದೀವಿ. ಆ ಕಾನೂನು ಹೋರಾಟದ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಏನು ನಾವು ಕ್ರಮ ತಗೊಬೇಕು, ಇಲ್ಲಿಗಂಟೆ ಏನಾಗಿದೆ, ಈ ಮುಂದೆ ಏನು ಮಾಡಬೇಕು ಅಂತ ನಾವು ನಮ್ಮ ಟ್ರಸ್ಟು ಸಂಘಟನೆ ಒಂದು ಪದಾಧಿಕಾರಿಗಳನ್ನ ಒಂದು ಸಮ್ಮುಖದಲ್ಲಿ ನಾವು ಮುಂದಿನ ತೀರ್ಮಾನ ತಗೋತೀವಿ ಹೋರಾಟದ ಬಗ್ಗೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ದಯವಿಟ್ಟು ಮುಖ್ಯಮಂತ್ರಿಗಳು ಈಗಲಾದರೂ ಕರ್ನಾಟಕ ರತ್ನನ ಈ ಚಿತ್ರೋತ್ಸವದಲ್ಲಿ ಕೊಡಲಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ, ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಇರ್ಬೋದು, ಅವ್ರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಶೀಘ್ರದಲ್ಲೇ ಚಿತ್ರೋತ್ಸವದಲ್ಲಿ ಕರ್ನಾಟಕ ರತ್ನ ಘೋಷಣೆ ಮಾಡಿ. ಇಲ್ಲಾಂದರೆ ನಾವು ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಹೋರಾಟ ಮಾಡಿ ನಾವು ಕರ್ನಾಟಕ ರತ್ನ ಪ್ರಶಸ್ತಿ ಇಸ್ಕೊಬೇಕಾ. ಮತ್ತು ಜಾಗ ವಶಪಡಿಸ್ಕೊಳ್ತೀವಿ ಅಂತ ಹೇಳಿದ್ರು, ಅದು ಮಾತಾಗೆ ಉಳಿದಿದೆ. ಇಲ್ಲಿವರೆಗೂ ಯಾವ ಸರ್ಕಾರನೂ ವಶಪಡಿಸ್ಕೊಂಡಿಲ್ಲ, 1 ಇಂಚ್ ಜಾಗನೂ ವಶಪಡಿಸ್ಕೊಂಡಿಲ್ಲ. ಸುಮ್ಮನೆ ಮಾಧ್ಯಮದಲ್ಲಿ ಹೇಳೋಕ್ಕೆ ಕೆಲವು ಹೇಳಿಕೆ ಕೊಡ್ತಾ ಇದ್ದಾರೆ ಅಷ್ಟೇ. ನಿಜಾಂಶ ನನಗೆ ಗೊತ್ತು. ನಿಮ್ಗೆ ದಾಖಲೆಗಳು ಏನು ಬೇಕು, ಮೊನ್ನೆ ಹೋಗಿದ್ದೆ DC ಹತ್ರ, SIT ಮೀಟಿಂಗ್ 5ನೇ ತಿಂಗಳನ್ನ ಮಾಡಿದ್ದಾರೆ. ಇದು ಏನು ಅರಣ್ಯ ಇಲಾಖೆ 8ನೇ ತಿಂಗಳಲ್ಲಿ ಕೊಟ್ಟಿದ್ದಾರೆ ನಿಮಗೆ, ನಮ್ಮ ಸುಪರ್ದಿ ಕೊಡಿ ಅಂತ. ಯಾವುದೂ ಆಗಿಲ್ಲ. ಯಾವ ಅರಣ್ಯ ಇಲಾಖೆನೂ ನೀವು 1 ರೂಪಾಯಿ ಕೆಲಸ ಮಾಡಿಲ್ಲ, ಕಂದಾಯ ಇಲಾಖೆನೂ ಮಾಡಿಲ್ಲ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಈ ಸರ್ಕಾರದ ನಡೆಯ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ. ಅವರ ಅಭಿಮಾನಿಗಳಿಗೆ ಎಲ್ರಿಗೂ ನನ್ನ ನಮಸ್ಕಾರ. ಇವತ್ತು 16ನೇ ವರ್ಷದ ಪುಣ್ಯಸ್ಮರಣೆಯನ್ನು ನಾವು ಏನು ಭಾಳ ಅದ್ಧೂರಿಯಾಗಿ ಮಾಡಬೇಕು ಅಂತ ತಿಳ್ಕೊಂಡಿದ್ವಿ. ಆ ಒಂದು ಜಾಗದಲ್ಲಿ ಪುಣ್ಯ ಭೂಮಿನಲ್ಲೇ ಮಾಡಬೇಕು ಅನ್ನೋದೊಂದು ನಮ್ಮದು ಇತ್ತು. ಆದರೆ ಈ ಅಭಿಮಾನ ಸ್ಟುಡಿಯೋ ಮಾಲೀಕರ ನಮಗೆ ಆ ಒಂದು ಜಾಗದಲ್ಲಿ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಅಲ್ಲಿ ಸಂಪೂರ್ಣವಾಗಿ ಅದನ್ನು ನಾಶ ಮಾಡಿದ್ದಾರೆ. ಅದು ಅಲ್ಲದೆ ನಾವು 16 ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬರ್ತಾಯಿದ್ವಿ. ಅಲ್ಲಿ ಈಗ 1 ವರ್ಷ 2 ಸರಿ ಮಾತ್ರ ಆ ಥರ ಮಾಡಿದ್ದಾರೆ. ಮೊದಲೆಲ್ಲ ಪೂಜೆ ಮಾಡಿದ್ವಿ. ಹಾಗಾದರೆ 2009ರಲ್ಲಿ ಅವರಲ್ಲಿ ಪುಣ್ಯಭೂಮಿನಲ್ಲಿ ಅವ್ರನ್ನ ಅಂತ್ಯಕ್ರಿಯೆ ಮಾಡ್ತೇವೆ. ಅವತ್ತಿನ ದಿವಸ ಸರ್ಕಾರ ಇತ್ತು, ಚಿತ್ರರಂಗದಿಟ್ಟರು, ಎಲ್ಲರೂ ಇದ್ದರು. ಯಾಕೆ ಅವತ್ತು ಅವ್ರ ಮೇಲೆ ಕೇಸ್ ಹಾಕಲಿಲ್ಲ? 16 ವರ್ಷಗಳಿಂದ ಯಾರ ಮೇಲೂ ಕೇಸ್ ಹಾಕಲಿಲ್ಲ. ಇವಾಗ ನಮ್ಮ ಪುಣ್ಯಭೂಮಿ ಟ್ರಸ್ಟ್ ಏನಿದೆ, ಟ್ರಸ್ಟಿನ ಪದಾಧಿಕಾರಿಗಳು, ಸಂಘಟನೆಯ ಪದಾಧಿಕಾರಿಗಳ ಮೇಲೆ ಕೇಸ್ ಹಾಕ್ತಾರೆ, ನಮ್ಮ ಅಧ್ಯಕ್ಷರು ರಾಜುಗೌಡರ ಮೇಲೆ ಕೇಸ್ ಹಾಕ್ತಾರೆ, ನನ್ನ ಮೇಲೆ ಕೇಸ್ ಹಾಕ್ತಾರೆ. ನಾವು ಪೂಜೆ ಮಾಡೋದೇ ತಪ್ಪಾಗೋಯ್ತಾಗಲ್ವ? ಹಾಗಾದರೆ ಒಂದು ಪೂಜೆ ಮಾಡಲಿಕ್ಕೆ ಅವಕಾಶ ಇಲ್ವಾ? ಈ ಇಂಥ ನೀಚ ಸರ್ಕಾರಗಳು ಬೇಕಾ ನಮಗೆ? ಯಾಕೆ ಈ ಥರ ಮಾಡ್ತಾರೆ? ಕರ್ನಾಟಕ ರತ್ನ ಘೋಷಣೆ ಮಾಡ್ತಾರೆ, 3 ತಿಂಗಳಾಯಿತು, ಇನ್ನೂ ಕೊಟ್ಟಿಲ್ಲ. ಅದು ಯಾಕೆ? ಇದನ್ನು ಹುಚ್ಚಾಕಬೇಕಲ್ಲ. ಈ ಪುಣ್ಯ ನಾಶ ಮಾಡಿದ್ರು, ಇದಕ್ಕೋಸ್ಕರ ಮಾಡಿದ್ದಾರೆ ಅಷ್ಟೇ, ಬೇರೆ ಇನ್ಯಾವುದೂ ಇಲ್ಲ. ಅವರು ಕೊಡೋದು ಇಲ್ಲ. ಕರ್ನಾಟಕ ರತ್ನ ಈಗ ಅನೌನ್ಸ್ ಮಾಡಿದ್ದಾರೆ ಅಷ್ಟೇ. ಇದು ಸದ್ಯ ಅಂತೂ ಕೊಡೋಲ್ಲ ಅವರು. ಅದನ್ನು ಆದಷ್ಟು ಬೇಗ ಕೊಡಲಿ.
ಅದನ್ನೂ ಅವಮಾನ ಮಾಡಿದರು. ಯಾಕೆ ಈ ಥರ ಅವಮಾನ ಮಾಡ್ತಾರೆ ಸರ್ಕಾರ? ಇಷ್ಟೊಂದು ಅವಮಾನ ಮಾಡಬೇಕಾ? ಎಷ್ಟು ಸರಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವಿ, ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ, ಎಷ್ಟು ಜನ ಮುಖ್ಯಮಂತ್ರಿಗಳು ಪ್ರತಿದಿನ ಅವ್ರ ಮನೆ ಬಾಗಿಲಿಗೆ ಹೋಗಿದ್ದೀವಿ ನಾವು. ಆದ್ರೂ ಇವತ್ತವರೆಗೂ ಯಾವ ಮುಖ್ಯಮಂತ್ರಿಗಳನ್ನೂ ಮಾಡಲಿಲ್ಲ. ಇಲ್ಲಿಂದ ಸ್ಥಳಾಂತರ ಮಾಡಿದ್ರು, ಸ್ಥಳಾಂತರ ಆಗಲಿಲ್ಲ. ಅದು ಅಲ್ಲಿ ಒಂದು ಮಾಡಬೇಕು ಅಂತ ಮಾಡಿದ್ರು ಅಷ್ಟೇ. ಸ್ಥಳಾಂತರ ಆಗಲಿಕ್ಕೆ ಯಾವುದೇ ಕಾರಣಗಳಿಲ್ಲ. ಈ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಸ್ಥಳಾಂತರ ಆಗಲಿಕ್ಕೆ ಚಾನ್ಸೇ ಇಲ್ಲ. ಅದು ಅಲ್ಲಿ ಒಂದು ಮಾಡಿದ್ದಾರೆ ಅಷ್ಟೇ. ಮಾಡಿದ ಮೈಸೂರಿನಲ್ಲಿ ಮಾಡಬೇಕು ಅದನ್ನು ಮಾಡಿದರು. ಸರ್ಕಾರ ಏನು ಹೇಳುತ್ತೆ, ನಾವು ಅಲ್ಲಿ ಮಾಡಿದ್ದೀವಿ, ನಾವು ಅಲ್ಲಿ ಮಾಡಿದ್ದೀವಿ, ಇಲ್ಲ ಯಾಕೆ ಮಾಡಬೇಕು ಅಂತ ಅದನ್ನೂ ಭಾಳಷ್ಟು ಇದು ಮಾಡಿದರು. ಆದರೆ ನಮಗದು ಬೇಕಾಗಿಲ್ಲ. ನಮಗೆ ಈ ಪುಣ್ಯ ಭೂಮಿ ಏನಿದೆ, ನಮಗೆ ಈ ಪುಣ್ಯ ಭೂಮಿ ಇದೆ, ಆ ಪುಣ್ಯ ಭೂಮಿನಲ್ಲೇ ಒಂದು ಆಗಬೇಕು. ಒಂದು ಚಿಕ್ಕದ ಮಂದಿರವನ್ನು ಕಟ್ತೀವಿ, ನಾವೇನು ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಕ್ಕೆ ಹೋಗೋದಿಲ್ಲ, ಏನು ಮಾಡೋದಿಲ್ಲ. ಆ ಮಂದಿರ ಕಟ್ತೀವಿ, ವಶಪಡಿಸ್ಕೊಂಡ್ಬಿಡ್ತೀವಿ, ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ಇವತ್ತವರೆಗೂ ಯಾವುದೇ ವಶಪಡಿಸ್ಕೊಂಡಿಲ್ಲ, ಏನೂ ಮಾಡಿಲ್ಲ. ಸರ್ಕಾರ ಮಲ್ಕೊಂಡಿದೆ, ಇನ್ನೂ ಎದ್ದಿಲ್ಲ. ಯಾಕೆಂದ್ರೆ ನಾವು ಎದ್ದೇಳಿಸ್ಬೇಕು ಅವ್ರನ್ನ. ನಾವೀಗ ಎದ್ದೇಳಿಸ್ತೀವಿ, ಬಿಡೋದಿಲ್ಲ. ಕೋರ್ಟ್ ಮುಖಾಂತರನೂ ಮಾಡ್ತಾಯಿದ್ದೀವಿ ನಾವು. ಅದ್ರ ಪಾಡಿ ನಡೀತಾ ಇರುತ್ತೆ. ಸರ್ಕಾರವನ್ನು ಎದ್ದೇಳುವಂಥ ಕೆಲಸವನ್ನು ನಾವು ಸ್ವಲ್ಪ ದಿವಸ ಕಾದು ನೋಡ್ತೀವಿ. ಕಾದು ನೋಡಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಾವು ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಎಲ್ಲ ಸಂಘಟನೆಗಳು, ಎಲ್ಲ ಸಂಘಗಳು ಒಗ್ಗಟ್ಟಾಗಬೇಕು. ಒಗ್ಗಟ್ಟಿನಿಂದಲೇ ಏನೂ ಆಗೋದಿಲ್ಲ. ನಾನು ಅವತ್ತಿಂದ ಅದನ್ನೇ ಹೇಳ್ತಾ ಇದ್ದೀನಿ, ಒಗ್ಗಟ್ಟಾಗಿ ಬನ್ನಿ ಅಂತ ಹೇಳ್ಬಿಟ್ಟು ಮನೆಯವರು ಕೂಡ ಸಪೋರ್ಟ್ ಮಾಡೋದಕ್ಕೆ ಮನೆಯವರು ಬರಬೇಕು. ಯಾಕೆಂದರೆ ಮನೆಯವರು ಆವತ್ತಿನ ದಿವಸ ಏನು ಹೇಳಿದ್ರು, ನಾವು ಬೇಡ, ನಾವು ಮೈಸೂರು ಹೋಗ್ತೀನಿ. ಅದರಿಂದ ಇಷ್ಟೊಂದು ಪ್ರಾಬ್ಲಮ್ ಆಯಿತು. ನಾನು ಮಾತಾಡಿದ್ದೀನಿ ಮಾತುಕತೆ ಆಡೋಣ ಅಂತ ಹೇಳಿ. ಇವಾಗ ಮಾಡಲಿ, ಭಾಳ ಸಂತೋಷ ನಮಗಿಲ್ಲ. ಆದರೂ ತುಂಬ ಸಂತೋಷ. ಮನೆಯವ್ರು ಬರಲಿ, ನಮ್ಮ ಜೊತೆ ನಿಂತ್ಕೊಂಡು ಮಾಡಲಿ, ಅವರು ಭಾಳ ಸಂತೋಷ. ಅದು ಆಗಲಿ. ಮತ್ತೊಮ್ಮೆ ಸರ್ಕಾರ ಕೇಳ್ಕೊತಾ ಇದ್ದೀನಿ, ಕರ್ನಾಟಕ ಹತ್ರ ಆದಷ್ಟು ಬೇಗ ಕೊಡಿ. ಸುಮ್ಮನೆ ಕೊಡ್ತೀನಿ ಅಂತ ಹೇಳ್ಕೊಂಡು ಇರಬೇಡಿ. ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಆದಷ್ಟು ಬೇಗ ಕೊಡಿ. ಅವ್ರಿಗೊಂದು ದೊಡ್ಡ ಗೌರವ ಕೊಟ್ಟು ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡಿ ಆ ಕೆಲಸವನ್ನು ನೀವು ಮಾಡಿ ಅಂತ ಕಳಕಳಿ ಮನವಿ ಮಾಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಕಿರಿಯರೆಲ್ಲ ಡ್ರಮ್ಮಲ್ಲಿ ಹಾಕಿ ಪ್ಲೀಸ್. ಬೇಕಾದ್ರೆ ಇನ್ನೊಂದ್ಸಲ ಬಂದು ಪಡ್ಕೊಳ್ಳಿ. ದಯವಿಟ್ಟು ಲೈನ್ ಬನ್ನಿ ಸರ್, ಪ್ಲೀಸ್. ಎಲ್ಲ ಲೈನ್ ಬನ್ನಿ. ಮೈಕ್ ಆಮೇಲೆ ಮಾತಾಡ್ತೀನಿ. ಅಲ್ಲಿ ಆನಾಗಿಲ್ಲ ಅಂತ ಅದರಲ್ಲಿ ಮೈಕ್ ಕರ್ನಾಟಕ ರತ್ನ ವಿಷ್ಣುವರ್ಧನ್ಗೆ, ಸಾಹಸ ಸಿಂಹನಿಗೆ, ಹೃದಯವಂತನಿಗೆ, ಸಿಂಹಾದ್ರಿ ಸಿಂಹನಿಗೆ, ಕರುಣಾಮಯಿಗೆ, ಜನನಾಯಕನಿಗೆ, ವಿಷ್ಣು ಮಹಾರಾಜ್ ಕಿ, ವಿಷ್ಣು ಮಹಾರಾಜ್ ಕಿ, ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣು ಮಹಾರಾಜ್ ಕಿ, ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಕಿ ಜೈ.